ನಮಸ್ಕಾರ. ಭಾರತದ ಮುಂದಿನ ಸರಣಿ ಯಾವಾಗ, ಎಲ್ಲಿ, ಯಾರ ವಿರುದ್ಧ ನಡೆಯಲಿದೆ ಗೊತ್ತಾ? ಹೀಗೆ ಟೀಮ್ ಇಂಡಿಯಾದ ನೆಕ್ಸ್ಟ್ ಪಂದ್ಯದ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಪ್ಪಟ ಅಭಿಮಾನಿಗಳಾಗಿದ್ರೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಹೌದು, 2026ರ T20 ವಿಶ್ವಕಪ್ಗೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ. 10ನೇ ಆವೃತ್ತಿಯ T20 ವಿಶ್ವಕಪ್ನ ಚಾಂಪಿಯನ್ ಆಗಿ ಮೆನ್ ಇನ್ ಬ್ಲೂ ಪಡೆ ಹೊರಬಿದ್ದಿದೆ ಸ್ನೇಹಿತರೆ. ಇದರೊಂದಿಗೆ ದಾಖಲೆಯ 3ನೇ ಬಾರಿ T20 ವಿಶ್ವಕಪ್ ಗೆದ್ದ ವಿನೂತನ ದಾಖಲೆಯನ್ನ ಭಾರತ ತಂಡ ನಿರ್ಮಿಸಿದೆ. ಮತ್ತು T20 ವಿಶ್ವಕಪ್ ಮುಕ್ತಾಯದ ಬೆನ್ನಲ್ಲೇ ಇದೀಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯಗಳಿಗೆ ವಿರಾಮ ಬಿದ್ದಿದೆ. ಅದು ಸ್ವಲ್ಪ ದೀರ್ಘ ವಿರಾಮ ಅಂತಾನೆ ಹೇಳಬಹುದು ಸ್ನೇಹಿತರೆ. ಯಾಕಂದ್ರೆ ಇಲ್ಲಿಂದ ಇದೀಗ IPL ಆರಂಭಗೊಳ್ಳಲಿದೆ. 2 ತಿಂಗಳುಗಳ ಕಾಲ ನಡೆಯಲಿರುವ ಈ ಚುಟುಕು ಸಂಗ್ರಾಮದ ಬಳಿಕ ಮೆನ್ ಇನ್ ಬ್ಲೂ ಪಡೆ ಮತ್ತೆ ಅಖಾಡಕ್ಕೆ ಇಳಿಯಲಿದೆ ಸ್ನೇಹಿತರೆ. ಮಾರ್ಚ್ 28ರಿಂದ IPL ಎಂಬ ಚುಟುಕು ಮಹಾ ಸಂಗ್ರಾಮ ಆರಂಭಗೊಳ್ಳಲಿದ್ದು ಮೇ ಅಂತ್ಯದವರೆಗೂ ನಡೆಯಲಿದೆ ಸ್ನೇಹಿತರೆ. ಮತ್ತು IPL ಮುಕ್ತಾಯದ ಬೆನ್ನಲ್ಲೇ 1 ವಾರದ ಬಳಿಕ ಟೀಮ್ ಇಂಡಿಯಾ ಆನ್ ದಿ ಫೀಲ್ಡ್ ಗೆ ಇಳಿಯಲಿದೆ. ಹಾಗಾದ್ರೆ ಭಾರತ ತಂಡದ ಮುಂದಿನ ಸರಣಿ ಯಾವಾಗ, ಎಲ್ಲಿ, ಯಾರ ವಿರುದ್ಧ ಅಂತ ನೋಡ್ತಾ ಬರುವುದಾದ್ರೆ, ಟೀಮ್ ಇಂಡಿಯಾದ ಮುಂದಿನ ಪಂದ್ಯಕ್ಕಾಗಿ ನಾವು ಬರೋಬ್ಬರಿ 2.5 ತಿಂಗಳು ಕಾಯಲೇಬೇಕು ಸ್ನೇಹಿತರೆ. ಭಾರತ ತಂಡ ತನ್ನ ಮುಂದಿನ ಸರಣಿಯಲ್ಲಿ ಅಫ್ಘಾನ್ ತಂಡವನ್ನ ಎದುರಿಸಲಿದೆ. ಅಫ್ಘಾನ್ ವಿರುದ್ಧ ಟೀಮ್ ಇಂಡಿಯಾ ಏಕೈಕ ಟೆಸ್ಟ್ ಹಾಗೂ 3 ಪಂದ್ಯಗಳ ODI ಸರಣಿಯನ್ನ ಆಡಲಿದೆ ಸ್ನೇಹಿತರೆ. ಈಗಾಗಲೇ ಈ ಸೀರೀಸ್ ನ ವೇಳಾಪಟ್ಟಿಯನ್ನ BCCI ಅಧಿಕೃತವಾಗಿ ಬಿಡುಗಡೆ ಮಾಡಿದೆ. ಮತ್ತು ಅಫ್ಘಾನ್ ವಿರುದ್ಧದ ಈ ಸರಣಿಯು ತುಂಬಾ ಸ್ಪೆಷಲ್ ಆಗಿರಲಿದೆ. ಯಾಕಂದ್ರೆ ಟೀಮ್ ಇಂಡಿಯಾದ ಇಬ್ಬರು ಮಾಡರ್ನ್ ಡೇ ಕ್ರಿಕೆಟ್ ನ ಲೆಜೆಂಡ್ಸ್ ಆಟಗಾರರಾದ ವಿರಾಟ್ ಹಾಗೂ ರೋಹಿತ್ ಶರ್ಮಾ ಮತ್ತೆ ಮೆನ್ ಇನ್ ಬ್ಲೂ ಪಡೆಯ ಜೆರ್ಸಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ. ಹೀಗಾಗಿ ಕೊಹ್ಲಿ ಹಾಗೂ ರೋಹಿತ್ ರನ್ನ ಕಣ್ತುಂಬಿಕೊಳ್ಳಲು ಕ್ರಿಕೆಟ್ ಅಭಿಮಾನಿಗಳು ಬಕ ಪಕ್ಷಿಯಂತೆ ಕಾಯಲಿದ್ದಾರೆ. ಹಾಗಾದ್ರೆ ಈ ಸೀರೀಸ್ ನ ಕಂಪ್ಲೀಟ್ ಸ್ಕೆಡ್ಯೂಲ್ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಮೊದಲನೇದಾಗಿ ಟೆಸ್ಟ್ ಪಂದ್ಯ ನಡೆಯಲಿದೆ. ಇದೀಗ ಬರೋಬ್ಬರು 8 ವರ್ಷಗಳ ಬಳಿಕ ಮತ್ತೊಮ್ಮೆ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವೆ ಟೆಸ್ಟ್ ಪಂದ್ಯಕ್ಕೆ ವೇದಿಕೆ ಸಿದ್ಧವಾಗಿದೆ. ವಿಶೇಷ ಎಂದರೆ ಈ ಪಂದ್ಯ ನಡೆಯಲಿರುವುದು ಚಂಡೀಗಢನ ಮುಲ್ಲನ್ಪುರ್ ಸ್ಟೇಡಿಯಂನಲ್ಲಿ ಸ್ನೇಹಿತರೆ. ಅಂದರೆ ಇದೇ ಮೊದಲ ಬಾರಿಗೆ ಚಂಡೀಗಢ ಟೆಸ್ಟ್ ಪಂದ್ಯಕ್ಕೆ ಆತಿಥ್ಯ ವಹಿಸಲಿದೆ. ಇನ್ನು ಅಫ್ಘಾನ್ ವಿರುದ್ಧದ ಈ ಏಕೈಕ ಟೆಸ್ಟ್ ಪಂದ್ಯ ಇದೇ ಜೂನ್ 6ರಂದು ನಡೆಯಲಿದೆ, ಅದು ನ್ಯೂ ಚಂಡೀಗಢ್ನಲ್ಲಿ. ಇನ್ನುಳಿದಂತೆ ಭಾರತ ಹಾಗೂ ಅಫ್ಘಾನಿಸ್ತಾನ ನಡುವಿನ ODI ಸರಣಿಯ ವೇಳಾಪಟ್ಟಿ ಯಾವ ರೀತಿಯಾಗಿದೆ ಅಂತ ನೋಡ್ತಾ ಬರುವುದಾದ್ರೆ, ಉಭಯ ತಂಡಗಳ ನಡುವಿನ ಫಸ್ಟ್ ODI ಮ್ಯಾಚ್ ಜೂನ್ 14ರಂದು ನಡೆಯಲಿದೆ. ಈ ಮೊದಲ ಏಕದಿನ ಪಂದ್ಯಕ್ಕೆ ಧರ್ಮಶಾಲಾ ಅಂಗಳ ಆತಿಥ್ಯ ವಹಿಸಲಿದೆ. ಇನ್ನು ಸೆಕೆಂಡ್ ODI ಪಂದ್ಯ ಜೂನ್ 17ರಂದು ನಡೆಯಲಿದೆ. ಇನ್ನು ಈ ಪಂದ್ಯ ಲಕ್ನೋನ ಎಕಾನಾ ಸ್ಟೇಡಿಯಂನಲ್ಲಿ ನಡೆಯಲಿದ್ದು, ಸರಣಿಯ 3ನೇ ಮತ್ತು ಕೊನೆಯ ODI ಪಂದ್ಯ ಜೂನ್ 20ರಂದು ನಡೆಯಲಿದೆ. ಈ ಪಂದ್ಯಕ್ಕೆ ಚೆನ್ನೈನ MA ಚಿದಂಬರಂ ಸ್ಟೇಡಿಯಂ ಆತಿಥ್ಯ ವಹಿಸಲಿದೆ ಸ್ನೇಹಿತರೆ. ಈ 3 ODI ಪಂದ್ಯಗಳು ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ 1:30ಕ್ಕೆ ಆರಂಭಗೊಳ್ಳಲಿದ್ದು, ಏಕೈಕ ಟೆಸ್ಟ್ ಪಂದ್ಯ ಬೆಳಗ್ಗೆ 9:30ಕ್ಕೆ ಆರಂಭಗೊಳ್ಳಲಿದೆ ಸ್ನೇಹಿತರೆ. ಇದಲ್ಲದೆ 2027ರ ODI ವಿಶ್ವಕಪ್ ದೃಷ್ಟಿಕೋನದಿಂದಾಗಿ ಅಫ್ಘಾನ್ ವಿರುದ್ಧದ ಈ ODI ಸೀರೀಸ್ ಕೊಹ್ಲಿ ಹಾಗೂ ರೋಹಿತ್ ಅವರಿಗೆ ತುಂಬಾ ಇಂಪಾರ್ಟೆಂಟ್. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.